ನಮಸ್ಕಾರ. ಈ ದಿನ SSLC ಪರೀಕ್ಷೆಯ ಫಲಿತಾಂಶ ಬಂದಿದೆ. ನಮ್ಮ ವಿಜಯನಗರ ಜಿಲ್ಲೆ 10ನೇ ಸ್ಥಾನದಲ್ಲಿ ಈ ವರ್ಷ 10ನೇ ಸ್ಥಾನ ತೆಗೆದುಕೊಂಡಿದೆ. ಹೋದ ವರ್ಷ 18ನೇ ಸ್ಥಾನದಲ್ಲಿದ್ವಿ. ಈ ವರ್ಷ ಸಂತೋಷ ಆಗ್ತದೆ, 10ನೇ ಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದರಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಅವರಿಗೆ ಒಂದು ಧೈರ್ಯವನ್ನು ತುಂಬಿ ಅವ್ರನ್ನ ಓದೋದಕ್ಕೆ ಅನುವು ಮಾಡಿಕೊಟ್ಟಂಥ ಪೋಷಕರು ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಈ ಸಲ ನಮ್ಮ ಪಾಸಿಂಗ್ ಪರ್ಸೆಂಟೇಜ್ ಏನಿದೆ, ಇಂಪ್ರೂವ್ಮೆಂಟು 28.77% ಅಷ್ಟು ಹೆಚ್ಚಿಗೆ ಆಗಿದೆ ನಮ್ಮದು ಕಳೆದ ಬಾರಿಗೆ ಇದು ಮಾಡಿದ್ರೆ. ಸೊ ಪಾಸ್ ಇಂಪ್ರೂವ್ಮೆಂಟ್ ಸಹ 9.64% ಪಾಸ್ ಇಂಪ್ರೂವ್ಮೆಂಟ್ ಆಗಿದೆ. ಪರ್ಸೆಂಟೇಜ್ ಪಾಸ್ ಎಷ್ಟು ಜನ ಆಗಿದ್ದಾರೆ ಅನ್ನೋದಕ್ಕೆ ಆ ಪರ್ಸೆಂಟೇಜ್ ವೈಸ್ ತೊಗೊಂಡ್ರೆ 9.64. ಸೊ ಕಳೆದ ಬಾರಿ ಸಲ ನಾವು ಕಲ್ಯಾಣ ಕರ್ನಾಟಕಕ್ಕೆ ನಾವು ತಗೊಂಡ್ರೆ 7 ಜಿಲ್ಲೆಗಳಲ್ಲಿ ವಿಜಯನಗರ ಅತಿ ಹೆಚ್ಚಿನ ಒಂದು ಪರ್ಸೆಂಟೇಜ್ ತಗೊಂಡು 10ನೇ ಸ್ಥಾನದಲ್ಲಿದ್ದೀವಿ. ಸೊ ಭಾಳ ಸಂತೋಷ ಆಗಿದೆ. ಇದಕ್ಕೆ ಕೋಆಪ್ರೇಟ್ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನೂ ಚಾಲೆಂಜಿಂಗ್ ಆಗಿದೆ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ನಮ್ಮ ಶಿಕ್ಷಕರಾಗಿರ್ಬೋದು, ನಮ್ಮ ಅಧಿಕಾರಿಗಳು, CEO ಆಗಿರ್ಬೋದು ಅಥವಾ ಸಂಬಂಧಪಟ್ಟ DDPI, BOs, CRPC, BRC ಏನು ಅಧಿಕಾರಿಗಳಿರ್ತಾರೆ ಹಾಗೂ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್, ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಎಲ್ಲರಿಗೂ ಮುಂದಿನ ವರ್ಷ ಇನ್ನೂ ಚಾಲೆಂಜಿಂಗ್ ಆಗಿದೆ. ಸೊ ಮುಂದೆ 10ನೇ ಸ್ಥಾನದಲ್ಲಿ ಏನಿದ್ದೀವಿ, ನಾವು 5ನೇ ಸ್ಥಾನಕ್ಕೆ ಬರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನೂ ನಮಗೆ ಯಾವ್ಯಾವ ವಿದ್ಯಾರ್ಥಿ ಎಷ್ಟೆಷ್ಟು ಅಂತ ಅಂಕ ಬಂದಿಲ್ಲ, ಬಂದ ನಂತರ ಅವರನ್ನು ನಾವು ಕರೆಸಿ ಅವ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇಲ್ಲಿ ನಾವೇನು ಮಾಡಿದ್ವಿ, ನಮ್ಮ ಅಧಿಕಾರಿಗಳು ಕ್ವೆಶ್ಚನ್ ಪೇಪರ್ಸ್ನ ರಿವೈಸ್ ಮಾಡಿಸಿದ್ವಿ, 4 ವರ್ಷದ ಕ್ವೆಶ್ಚನ್ ಪೇಪರ್ಸ್ನ. ಹಾಗೂ ಅವ್ರಿಗೆ ಸಾಯಂಕಾಲ ನಾವು ಸ್ಪೆಷಲ್ ಕ್ಲಾಸಸ್ ಸಹ ತೊಗೊಂಡಿದ್ದಾರೆ ನಮ್ಮ ಶಾಲೆಗಳಲ್ಲಿ. ಹಾಗೂ ಹೆಚ್ಚಿನ ಯಾರ್ಯಾರು ತುಂಬ ಕಡಿಮೆ ಪಾಸಿಂಗ್ ಪರ್ಸೆಂಟೇಜ್ ಇತ್ತು ಅಂಥ ವಿದ್ಯಾರ್ಥಿಗಳಿಗೆ ಅವ್ರು ಫೋಕಸ್ ಮಾಡಿ, ಅತಿ ಹೆಚ್ಚು ಅಂಕಗಳನ್ನ ತೊಗೊಂಡವ್ರಿಗೂ ಫೋಕಸ್ ಮಾಡಿ ಒಂಥರ ಎಕ್ಸ್ಟ್ರಾ ಅವ್ರಿಗೆ ಟೀಚಿಂಗ್ ಸಹ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಅವರು ನಮ್ಮ ಏನು ಟೀಚರ್ಸ್ ಇದ್ದಾರೆ, ಶಿಕ್ಷಕರು ಇದ್ದಾರೆ, ಪ್ರತಿ ವಿದ್ಯಾರ್ಥಿಗೂ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಅವರ ಅರ್ಹತೆ ಮೇರೆಗೆ ಅವ್ರಿಗೆ ಪಾಠವನ್ನು ಮಾಡಿದ್ದಾರೆ. ಅಂದರೆ ಇಂಡಿವಿಜುವಲ್ ರೆಗ್ಯುಲರ್ ಪಾಠವನ್ನು ಬಿಟ್ಟು ಅವ್ರಿಗೆ ಆಸಕ್ತಿಯನ್ನು ತೋರಿಸಿ ಪಾಠ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಈ ದಿನ SSLC ಪರೀಕ್ಷೆಯ ಫಲಿತಾಂಶ ಬಂದಿದೆ. ನಮ್ಮ ವಿಜಯನಗರ ಜಿಲ್ಲೆ 10ನೇ ಸ್ಥಾನದಲ್ಲಿ ಈ ವರ್ಷ 10ನೇ ಸ್ಥಾನ ತೆಗೆದುಕೊಂಡಿದೆ. ಹೋದ ವರ್ಷ 18ನೇ ಸ್ಥಾನದಲ್ಲಿದ್ವಿ. ಈ ವರ್ಷ ಸಂತೋಷ ಆಗ್ತದೆ, 10ನೇ ಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದರಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಅವರಿಗೆ ಒಂದು ಧೈರ್ಯವನ್ನು ತುಂಬಿ ಅವ್ರನ್ನ ಓದೋದಕ್ಕೆ ಅನುವು ಮಾಡಿಕೊಟ್ಟಂಥ ಪೋಷಕರು ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಈ ಸಲ ನಮ್ಮ ಪಾಸಿಂಗ್ ಪರ್ಸೆಂಟೇಜ್ ಏನಿದೆ, ಇಂಪ್ರೂವ್ಮೆಂಟು 28.77% ಅಷ್ಟು ಹೆಚ್ಚಿಗೆ ಆಗಿದೆ ನಮ್ಮದು ಕಳೆದ ಬಾರಿಗೆ ಇದು ಮಾಡಿದ್ರೆ. ಸೊ ಪಾಸ್ ಇಂಪ್ರೂವ್ಮೆಂಟ್ ಸಹ 9.64% ಪಾಸ್ ಇಂಪ್ರೂವ್ಮೆಂಟ್ ಆಗಿದೆ. ಪರ್ಸೆಂಟೇಜ್ ಪಾಸ್ ಎಷ್ಟು ಜನ ಆಗಿದ್ದಾರೆ ಅನ್ನೋದಕ್ಕೆ ಆ ಪರ್ಸೆಂಟೇಜ್ ವೈಸ್ ತೊಗೊಂಡ್ರೆ 9.64. ಸೊ ಕಳೆದ ಬಾರಿ ಸಲ ನಾವು ಕಲ್ಯಾಣ ಕರ್ನಾಟಕಕ್ಕೆ ನಾವು ತಗೊಂಡ್ರೆ 7 ಜಿಲ್ಲೆಗಳಲ್ಲಿ ವಿಜಯನಗರ ಅತಿ ಹೆಚ್ಚಿನ ಒಂದು ಪರ್ಸೆಂಟೇಜ್ ತಗೊಂಡು 10ನೇ ಸ್ಥಾನದಲ್ಲಿದ್ದೀವಿ. ಸೊ ಭಾಳ ಸಂತೋಷ ಆಗಿದೆ. ಇದಕ್ಕೆ ಕೋಆಪ್ರೇಟ್ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನೂ ಚಾಲೆಂಜಿಂಗ್ ಆಗಿದೆ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ನಮ್ಮ ಶಿಕ್ಷಕರಾಗಿರ್ಬೋದು, ನಮ್ಮ ಅಧಿಕಾರಿಗಳು, CEO ಆಗಿರ್ಬೋದು ಅಥವಾ ಸಂಬಂಧಪಟ್ಟ DDPI, BOs, CRPC, BRC ಏನು ಅಧಿಕಾರಿಗಳಿರ್ತಾರೆ ಹಾಗೂ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್, ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಎಲ್ಲರಿಗೂ ಮುಂದಿನ ವರ್ಷ ಇನ್ನೂ ಚಾಲೆಂಜಿಂಗ್ ಆಗಿದೆ. ಸೊ ಮುಂದೆ 10ನೇ ಸ್ಥಾನದಲ್ಲಿ ಏನಿದ್ದೀವಿ, ನಾವು 5ನೇ ಸ್ಥಾನಕ್ಕೆ ಬರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನೂ ನಮಗೆ ಯಾವ್ಯಾವ ವಿದ್ಯಾರ್ಥಿ ಎಷ್ಟೆಷ್ಟು ಅಂತ ಅಂಕ ಬಂದಿಲ್ಲ, ಬಂದ ನಂತರ ಅವರನ್ನು ನಾವು ಕರೆಸಿ ಅವ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇಲ್ಲಿ ನಾವೇನು ಮಾಡಿದ್ವಿ, ನಮ್ಮ ಅಧಿಕಾರಿಗಳು ಕ್ವೆಶ್ಚನ್ ಪೇಪರ್ಸ್ನ ರಿವೈಸ್ ಮಾಡಿಸಿದ್ವಿ, 4 ವರ್ಷದ ಕ್ವೆಶ್ಚನ್ ಪೇಪರ್ಸ್ನ. ಹಾಗೂ ಅವ್ರಿಗೆ ಸಾಯಂಕಾಲ ನಾವು ಸ್ಪೆಷಲ್ ಕ್ಲಾಸಸ್ ಸಹ ತೊಗೊಂಡಿದ್ದಾರೆ ನಮ್ಮ ಶಾಲೆಗಳಲ್ಲಿ.
ಹಾಗೂ ಹೆಚ್ಚಿನ ಯಾರ್ಯಾರು ತುಂಬ ಕಡಿಮೆ ಪಾಸಿಂಗ್ ಪರ್ಸೆಂಟೇಜ್ ಇತ್ತು ಅಂಥ ವಿದ್ಯಾರ್ಥಿಗಳಿಗೆ ಅವ್ರು ಫೋಕಸ್ ಮಾಡಿ ಅತಿ ಹೆಚ್ಚು ಅಂಕಗಳನ್ನ ತೊಗೊಂಡವ್ರಿಗೂ ಫೋಕಸ್ ಮಾಡಿ ಒಂಥರ ಎಕ್ಸ್ಟ್ರಾ ಅವ್ರಿಗೆ ಟೀಚಿಂಗ್ ಸಹ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಅವರು ನಮ್ಮ ಏನು ಟೀಚರ್ಸ್ ಇದ್ದಾರೆ, ಶಿಕ್ಷಕರು ಇದ್ದಾರೆ, ಪ್ರತಿ ವಿದ್ಯಾರ್ಥಿಗೂ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಅವರ ಅರ್ಹತೆ ಮೇರೆಗೆ ಅವ್ರಿಗೆ ಪಾಠವನ್ನು ಮಾಡಿದ್ದಾರೆ. ಅಂದರೆ ಇಂಡಿವಿಜುವಲ್ ರೆಗ್ಯುಲರ್ ಪಾಠವನ್ನು ಬಿಟ್ಟು ಅವ್ರಿಗೆ ಆಸಕ್ತಿಯನ್ನು ತೋರಿಸಿ ಪಾಠ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.